ಸ್ನೇಹಿತರೆ, ನನಗೆ ತುಂಬಾ ಜನರು ಕಮೆಂಟ್ ಮಾಡ್ತಾ ಇರೋದೇನಂತಂದ್ರೆ, ನಾವು ಹೊಸದಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಇವಾಗ ಒಂದು ಹೊಸದಾದ ಒಂದು ವ್ಯಾಪಾರನ ಶುರು ಮಾಡ್ತಾ ಇದ್ದೀವಿ. ಅದು ಯಾವುದೇ ರೀತಿಯಾದ ಒಂದು ಹಣ್ಣಿನ ಅಂಗಡಿ ಆಗಿರ್ಬೋದು, ಅಥವಾ ತರಕಾರಿ ವ್ಯಾಪಾರ ಮಾಡೋದಾಗಿರ್ಬೋದು, ಇನ್ನು ಹಲವಾರು ರೀತಿಯಾದ ಒಂದು ಕೈಗಾರಿಕೆಗಳು ಮಾಡೋದಾಗಿರ್ಬೋದು. ಈ ರೀತಿಯಾದ ಒಂದು ಬಿಸ್ನೆಸ್ ಗಳನ್ನ ನಾವು ಶುರು ಮಾಡ್ತಾ ಇದ್ದೀವಿ. ನಮ್ಗೆ ಸರ್ಕಾರದ ಒಂದು ಯೋಜನೆಯಲ್ಲಿ ಲೋನ್ಗಳು ಸಿಗ್ಬೋದಾ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಈ ಒಂದು ಕೇಂದ್ರ ಸರ್ಕಾರದ PM ವಿಶ್ವಕರ್ಮ ಯೋಜನೆಯಲ್ಲಿ ನಿಮ್ಗೆ 10,000ದಿಂದ 2 ಲಕ್ಷದವರೆಗೆ ನಿಮ್ಗೆ ಲೋನು ಸಿಗುವಂತದ್ದು. ಅಂದ್ರೆ ನೀವು ಹೊಸದಾಗಿ ಬಿಸ್ನೆಸ್ ಗಳನ್ನ ಮಾಡೋದಕ್ಕೆ 10,000ದಿಂದ 2 ಲಕ್ಷದವರೆಗೆ ಲೋನ್ ಸಿಗುವಂತದ್ದು. ಅದಕ್ಕೂ ಹೆಚ್ಚಿನದಾಗಿ ಸಿಗುವಂತದ್ದು. ಅಂದ್ರೆ 10 ಲಕ್ಷದವರೆಗೂ ಕೂಡ ನಿಮ್ಗೆ ಲೋನ್ ಸಿಗುತ್ತೆ. ಆದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತ ಬಿಸ್ನೆಸ್ ಗಳನ್ನ ಮಾಡಿದ್ರೆ ಮಾತ್ರ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ 10 ಲಕ್ಷದವರೆಗೂ ಕೂಡ ಲೋನ್ ಸಿಗುತ್ತೆ. ಆದ್ರೆ ನಾನಿವಾಗ ಹೇಳ್ತಾ ಇರುವಂತದ್ದು ಕೇವಲ ನಿಮ್ಮ ಒಂದು ವ್ಯಾಪಾರ, ಒಂದು ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡೋದಕ್ಕೆ 10,000ದಿಂದ 2 ಲಕ್ಷದವರೆಗೆ ನಿಮ್ಗೆ ಸಾಲ ಸಿಗುವಂತದ್ದು. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮ್ಗೆ ಸಾಲದ ಮೊತ್ತ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ, ನಿಮ್ಗೆ ಒಂದು ಸಣ್ಣ ಒಂದು ಉದ್ಯಮಗಳನ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ ನಿಮ್ಗೆ 10,000ದಿಂದ 1 ಲಕ್ಷದವರೆಗೆ ನಿಮ್ಗೆ ಲೋನು ಸಿಗುವಂತದ್ದು. ಅದೇ ರೀತಿಯಾಗಿ ನಿಮ್ದು ಆಲ್ರೆಡಿ ಇವಾಗ ಒಂದು ಬಿಸ್ನೆಸ್ ಇದೆ, ಅದನ್ನ ನಾವು ಇನ್ನೂ ಕೂಡ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದಾದ್ರೆ, ನಿಮ್ಗೆ ಒಳ್ಳೆ ಬಿಸ್ನೆಸ್ ಇದೆ, ಯಾವ್ದಾದ್ರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದೀವಿ, ಅದನ್ನ ನಾವು ಇನ್ನೂ ಕೂಡ ಡೆವಲಪ್ಮೆಂಟ್ ಮಾಡ್ಬೇಕು, ಅದಕ್ಕೆ ನಾವು ಸಾಲನ ತಗೊಳ್ತಿದೀವಿ ಅನ್ನೋದಾದ್ರೆ ನಿಮ್ಗೆ 1 ಲಕ್ಷದಿಂದ 10 ಲಕ್ಷದವರೆಗೆ ನಿಮ್ಗೆ ಈ ಒಂದು ಸಾಲ ಸಿಗುವಂತದ್ದು. ಅದೇ ರೀತಿಯಾಗಿ ಇನ್ನ ಕಾರ್ಮಿಕ ಸಮುದಾಯಕ್ಕೆ ಬಂದ್ರೆ, ಅವ್ರೇನಾದ್ರೂ ಕೂಡ ಈ ಒಂದು ಹಣ್ಣಿನ ವ್ಯಾಪಾರ ಆಗಿರ್ಬೋದು, ಅಥವಾ ಈ ಒಂದು ಯಾವ್ದಾದ್ರು ರೀತಿಯ ಒಂದು ತರಕಾರಿ ಬಿಸ್ನೆಸ್ ಗಳಾಗಿರ್ಬೋದು, ಈ ಒಂದು ರೋಡ್ ಸೈಡ್ ನ ಯಾವುದೇ ಒಂದು ಬಿಸ್ನೆಸ್ ಗಳನ್ನ ಮಾಡ್ತೀನಿ ಅನ್ನೋದಾದ್ರೆ, ಸಣ್ಣ ಮಟ್ಟದಲ್ಲಿ ಮಾಡ್ತೀನಿ ಅಂದ್ರೆ ಅವ್ರಿಗೆ 10,000ದಿಂದ 2 ಲಕ್ಷದವರೆಗೆ ಅವ್ರಿಗೆ ಸಾಲ ಸಿಗುವಂತದ್ದು. ಅದೇ ರೀತಿಯಾಗಿ ವಿಶೇಷವಾಗಿ ನಿಮ್ಗೆ 10 ಲಕ್ಷದವರೆಗೆ ನಿಮ್ಗೆ ಏನಾದ್ರು ಕೂಡ ಸಾಲ ತಗೋಬೇಕಂದ್ರೆ ಸ್ವಲ್ಪ ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಗಳನ್ನ ನೀವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅಂತವ್ರಿಗೆ ಮಾತ್ರ 10 ಲಕ್ಷದವರೆಗೆ ನಿಮ್ಗೆ ಈ ಒಂದು ಸಾಲ ಸಿಗುವಂತದ್ದು. ಅದೇ ರೀತಿಯಾಗಿ ಏನಾದ್ರು ಕೂಡ ಈ ಒಂದು ಆಲ್ರೆಡಿ ನಾವು ಬಿಸ್ನೆಸ್ ನ ಮಾಡ್ತಾ ಇದೀವಿ ಅಂತವ್ರು ಏನಾದ್ರು ಕೂಡ ಈ ಒಂದು ಯಂತ್ರಗಳ ಒಂದು ಖರೀದಿ ಮಾಡ್ಬೇಕು, ನಾವು ಈ ಒಂದು ಯಂತ್ರಗಳನ್ನ ಇನ್ನೂ ಕೂಡ ನಾವು ಹಾಕ್ಬೇಕು, ನಮ್ಮ ಒಂದು ಫ್ಯಾಕ್ಟರಿ ಆಗಿರ್ಬೋದು, ಅಥವಾ ಯಾವ್ದಾದ್ರು ಕೂಡ ಒಂದು ಸಣ್ಣ ಪುಟ್ಟ ಒಂದು ಯಂತ್ರಗಳನ್ನ ತಗೋಬೇಕಂದ್ರೂ ಕೂಡ ಅಂತವ್ರಿಗೆ 1,50,000 ಕೂಡ ಅವ್ರಿಗೂ ಕೂಡ ಸಾಲ ಸಿಗುವಂತದ್ದು ಈ ಒಂದು PM ವಿಶ್ವಕರ್ಮ ಯೋಜನೆಯಲ್ಲಿ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಒಂದು ಇಂಟ್ರೆಸ್ಟ್ ರೇಟ್. ಅಂದ್ರೆ ನಿಮ್ಗೆ ಬಡ್ಡಿ ದರ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ, ಸಾಲದ ಬಡ್ಡಿ ದರ 7% ಇಂದ ನಿಮ್ಗೆ ಸ್ಟಾರ್ಟ್ ಆಗುವಂತದ್ದು. ನಿಮ್ಗೆ 7% ಇಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. 12% ವರ್ಗು ಕೂಡ ನಿಮ್ಗೆ ಆ ಒಂದು ಬಡ್ಡಿ ದರ ಹೋಗುವಂತದ್ದು. 7%ಗೆ ನಿಮ್ಮ ಒಂದು ಬಡ್ಡಿ ದರ ಇರುವಂತದ್ದು. ನಿಮ್ಮ ಒಂದು ಪ್ರೊಫೈಲ್ ಅಂದ್ರೆ ಕ್ರೆಡಿಟ್ ಸ್ಕೋರ್ ಅದರಲ್ಲೂ ಕೂಡ ನೋಡ್ತಾರೆ. ಅದ್ರಲ್ಲಿ ಏನಾದ್ರು ಕೂಡ ಒಳ್ಳೆ ರೀತಿಯಾಗಿ ನಿಮ್ಮ ಪ್ರೊಫೈಲ್ ಇದ್ರೆ ನಿಮ್ಗೆ 7% ಅಲ್ಲೇ ನಿಮ್ಗೆ ಬಡ್ಡಿ ದರ ಇರುವಂತದ್ದು. ಇಲ್ಲ ಅಂತಂದ್ರೆ ನಿಮ್ಗೆ 12% ವರ್ಗು ಕೂಡ ಹೋಗುವಂತದ್ದು. ನೀವೇನ್ ಸಾಲ ತಗೊಂಡಿರ್ತೀರ ಅದಕ್ಕೆ 12% ವರ್ಗು ಕೂಡ ಬಡ್ಡಿನ ಕಟ್ಟಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಪ್ರಮುಖ ಬ್ಯಾಂಕ್ ಗಳು ಯಾವ್ದಾವ್ದೆಲ್ಲ ನಿಮ್ಗೆ ಈ ಒಂದು ಸಹಾಯ ಮಾಡುವಂತದಂತ ನೋಡೋದಾದ್ರೆ, ಈ ಒಂದು SBI ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, PNB ಬ್ಯಾಂಕ್ ಆಗಿರ್ಬೋದು, ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಿದೆ ಅಲ್ವಾ, ಅದ್ರಲ್ಲೂ ಕೂಡ ಸಿಗುವಂತದ್ದು. ಅದೇ ರೀತಿಯಾಗಿ IDBI ಬ್ಯಾಂಕ್ ಅಲ್ಲೂ ಕೂಡ ನಿಮ್ಗೆ ಈ ರೀತಿಯಾದ ಒಂದು ಅವಕಾಶ ಸಿಗುವಂತದ್ದು. ಅಲ್ಲಿಂದನೇ ನಿಮ್ಗೆ ಕಂಪ್ಲೀಟ್ ಅಪ್ರೂವಲ್ ಆಗಿ ಆ ಒಂದು ಸಾಲನು ಕೂಡ ಅಲ್ಲಿಂದಲೇ ಸಿಗುವಂತದ್ದು. ಆದ್ರೆ ನಮ್ಮ ಒಂದು ಯೋಜನೆ ಯಾವ್ದಿರುತ್ತೆ ಅನ್ನೋದಾದ್ರೆ, ನಿಮ್ಗೆ PM ವಿಶ್ವಕರ್ಮ ಯೋಜನೆಯಲ್ಲಿ ನಿಮ್ಗೆ ಈ ಒಂದು ಬ್ಯಾಂಕ್ ಇಂದ ಸಾಲನ ಕೊಡ್ತಾರೆ. ಅದೇ ರೀತಿಯಾಗಿ ಏನೆಲ್ಲ ಒಂದು ಅರ್ಹತೆಗಳು ಬೇಕಾಗುತ್ತೆ, ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ಅರ್ಹತೆ ಏನೇನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಭಾರತೀಯ ನಾಗರಿಕರಾಗಿರ್ಬೇಕಾಗುತ್ತೆ. ನಂತರ 18 ವರ್ಷ ಮೀರಿದ ವ್ಯಕ್ತಿಗಳು ಅರ್ಜಿ ಸಲ್ಲಿಸಬಹುದು. 18 ವರ್ಷ ಮೀರಿದ ವ್ಯಕ್ತಿಗಳು ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರುವಂತದ್ದು. ನಂತರ MSME ಹಸ್ತಶಿಲ್ಪ ಕೈಗಾರಿಕೆ ಅಥವಾ ವ್ಯವಹಾರ ಆರಂಭಿಸಲು ಉದ್ದಿಮೆ ಇದ್ದವರು, ಅಂದ್ರೆ ಏನಾದ್ರು ಕೂಡ ನೀವು ಹೇಳದ್ನಲ್ವಾ, ಬಿಸ್ನೆಸ್ ಗಳನ್ನ ಮಾಡೋದಕ್ಕೆ ಮಾತ್ರ ಇದನ್ನ ಈ ಒಂದು ಸಾಲನ ತಗೊಳ್ಳೋದಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಇಂದಿನ ಸಾಲ ಯಾವುದೇ ರೀತಿಯಾದ ಇಲ್ಲ ಅನ್ನೋದಾದ್ರೆ ಮಾತ್ರ ನಿಮ್ಗೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಕ್ರೆಡಿಟ್ ಅಥವಾ ಬ್ಯಾಂಕ್ ಚಾರ್ಜ್ ಸಮಸ್ಯೆಗಳಿಲ್ಲದವರು ಇದಕ್ಕೆ ಅರ್ಜಿನ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ನಂತರ ಮಹಿಳಾ ಉದ್ಯಮಿಗಳಿಗೆ ವಿಶೇಷ ಆದ್ಯತೆನ ಕೂಡ ಕೊಡ್ತಿರುವಂತದ್ದು. ನಂತರ ಅಗತ್ಯವಾದ ಒಂದು ದಾಖಲಾತಿಗಳು ಯಾವ್ದೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ನಂತರ ವೃತ್ತಿ ಪ್ರಮಾಣ ಪತ್ರ ಅಂದ್ರೆ MSME ದಾಖಲೆ ಏನಿರುತ್ತಲ್ವಾ ಅದು ಕೂಡ ಬೇಕಾಗುತ್ತೆ. ವ್ಯವಸ್ಥಾಪಕ ಯೋಜನೆ, ಪ್ರಾಜೆಕ್ಟ್ ವರದಿ, ಅಂದ್ರೆ ನೀವು ಏನ್ ಪ್ರಾಜೆಕ್ಟ್ ನ ಮಾಡ್ತಾ ಇದ್ದೀರಾ, ಏನ್ ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ, ಅದರ ಒಂದು ವರದಿನ ಕೂಡ ಕೊಡಬೇಕಾಗುತ್ತೆ. ನಂತರ ಬ್ಯಾಂಕ್ ಖಾತೆಯ ಒಂದು ವಿವರಗಳು ಕೂಡ ಬೇಕಾಗುತ್ತೆ. ಕುಟುಂಬದ ಆದಾಯ ಪ್ರಮಾಣ ಪತ್ರನು ಕೂಡ ಬೇಕಾಗುವಂತದ್ದು. ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದೀರಾ
ಅವರ ಒಂದು ಆದಾಯ ಪ್ರಮಾಣ ಪತ್ರನೂ ಕೂಡ ಬೇಕಾಗುವಂತದ್ದು. ನಂತರ ನಿಮ್ಮ ಫೋಟೋಗಳು ಮತ್ತೆ ಸಹಿ ಬೇಕಾಗುತ್ತೆ. ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ನಿಮ್ಗೆ 7% ಬಡ್ಡಿ ಕೊಡ್ತಾ ಇರುವಂತದ್ದು. ಹಾಗಾಗಿ ಯಾವುದೇ ಬ್ಯಾಂಕ್ ಗಳಲ್ಲಿ ಹೋದ್ರೂ ಕೂಡ ನಿಮ್ಗೆ 10 ರಿಂದ 15% ಮೇಲೆನೆ ಇರುತ್ತೆ ಆ ಒಂದು ಬಡ್ಡಿ ದರ. ಇದರಲ್ಲಿ ಮಾತ್ರ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ 7% ಇರುವಂತದ್ದು. ಹಾಗಾಗಿ ಇದರಲ್ಲಿ ಏನಾದ್ರೂ ಕೂಡ ನೀವು ಎಲಿಜಿಬಲ್ ಇದ್ರೆ ನೀವು ಇದರಲ್ಲಿ ಲೋನ್ಗಳನ್ನ ಮಾಡುವಂತದ್ದು ಬಹಳ ಉತ್ತಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.